ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ನನ್ನ ಸೀಮಂತದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೀಮಂತದ ಹಿಂದಿನ ದಿನ ಏನೇನಾಯಿತು ಅಂತ ನೋಡ್ಕೊಂಡು ಬನ್ನಿ. ಚೇರ್ ಅಕ್ಕಿ ನೋಡಿ, ಚೇರ್ ಎಂತ ಇದೇ ಸಾಕಿತ್ತು ಅಂತ ಇಲ್ಲೇ ಕೂತ್ಕಾತ ಹೋಗಿ. ಸೊ ನೋಡಿದ್ರಲ್ಲ, ಸೀಮಂತದ ಹಿಂದಿನ ದಿನ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮಿಬ್ಬರು ಅಕ್ಕಂದರು, ಇಬ್ಬರು ಭಾವಂದರು, ಅವ್ರ ಮಕ್ಕಳು ಎಲ್ಲರೂ ನಮ್ಮ ಮನೆಗೆ ಬಂದರು. ಸೊ ನಮ್ಮ ಅಕ್ಕಂಗೆ ಡೆಲಿವರಿಯಾಗಿ 2.5 ತಿಂಗಳಾಗಿತ್ತಷ್ಟೇ. ಸೊ ಫಸ್ಟ್ ಟೈಮ್ ಮನೆಗೆ ಬರ್ತಾಯಿದ್ದಾರೆ ಅಂತ ಪಾಪುಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರ್ಕೊಂಡ್ರು. ಅದಾದಮೇಲೆ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡು ಎಲ್ಲ ಹೋಗ್ಬಿಟ್ಟು ಏನೇನು ಬೇಕು ಶಾಮಿಯಾನ ಐಟಮ್ಸ್ ಎಲ್ಲ ತೊಗೊಂಡು ಬಂದರು. ಪಾತ್ರೆ ಆಗಿರ್ಬೋದು, ಚೇರು, ನೆಕ್ಸ್ಟು ನಾನು ಕೂತ್ಕೊಳ್ಳೋದಕ್ಕೆ ಚೇರ್. ಅದಕ್ಕೆ ಟೀಸ್ ಮಾಡ್ತಾಯಿದ್ರು, ನಾನು ಕೇಳಿದೆ ಇಷ್ಟು ದೊಡ್ಡ ಚೇರ್ ಏನಕ್ಕೆ ಅಂತ. ಇಷ್ಟೊಂದು ದೊಡ್ಡದಿದೆಯಲ್ಲ ಇದು ಅಂತ. ಅದಕ್ಕೆ ಹೇಳ್ತಾಯಿದ್ರು, ಮನೆಯಲ್ಲೇ ಯಾವುದಾದ್ರೂ ಒಂದು ಚೇರಲ್ಲಿ ಕೂತ್ಕೊ ಅಂತ ಅದಕ್ಕೆ ಹೇಳಿದ್ದು ಅಂತ ಕಾಮಿಡಿ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಸಂಜೆಯಿಂದ ಲೇಡೀಸ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಆಯಿತು. ಸೊ ನಮ್ಮ ಅಕ್ಕ ಮತ್ತು ನಮ್ಮ ಹಸ್ಬೆಂಡ್, ಚಿಕ್ಕಮ್ಮಂದ್ರೆಲ್ಲ ಸೇರ್ಕೊಂಡು ಚಕ್ಲಿ ಮಾಡ್ತಾಯಿದ್ರು. ಸೊ ಅದೆಲ್ಲ ಮುಗಿಸಿದ್ಮೇಲೆ ನಾವು ಪ್ಲೇಟ್ಸ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಅಕ್ಕ ಮತ್ತು ಮನೇಲಿ ಬಂದಿರೋರು ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು, ರಿಲೇಟಿವ್ಸು. ಇಲ್ಲಿ ನಮ್ಮ ಅತ್ತೆ ಎಲ್ಲ ಸೊಪ್ಪುಗಳು, ತರಕಾರಿಗಳನ್ನೆಲ್ಲ ಸೆಗ್ರಿಗೇಟ್ ಮಾಡಿಡ್ತಾಯಿದ್ರು. ಸ್ವಲ್ಪ ಗಾಳಿ ಆಡಲಿ ಅಂತ, ಬೆಳಿಗ್ಗೆ ಎಲ್ಲಂದ್ರೆಲ್ಲ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಎಲ್ಲ ಪ್ರಿಪ್ರೇಷನ್ ಹಂಗೆ ನಡೀತಾ ಇತ್ತು. ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಸೊ ರಾತ್ರಿಯೇ ಮಟನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾಯಿದ್ರು ಇವರು, ನಮ್ಮ ಮಾವ ಮತ್ತು ನಮ್ಮ ಭಾವ. ಸೊ ಕುರಿ ಮತ್ತು ಕೋಳಿ ಎರಡೂ ಮಾಡಿದರು. ಮಲೆನಾಡಲ್ವ, ಹಂಗಾಗಿ ನಾನ್ ವೆಜ್ ಕಂಪಲ್ಸರಿ. ಸೊ ಕುರಿನೇ ತೊಗೊಂಡು ಬಂದು ಇಲ್ಲೇ ಇವರೇ ಕ್ಲೀನ್ ಮಾಡಿದ್ದು, ನಮ್ಮ ಮಾವ ಮತ್ತೆಲ್ಲರೂ ಸೇರಿಕೊಂಡು. ನನ್ನ ಹಸ್ಬೆಂಡ್, ಚಿಕ್ಕಪ್ಪಂದರು, ದೊಡ್ಡಪ್ಪಂದರು, ಅವ್ರ ಮಕ್ಕಳು ಎಲ್ಲ, ಇವರೆಲ್ಲ ರಿಲೇಟಿವ್ಸೇ. ಇವರೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡಿ, ಅಡುಗೆನೂ ಇವ್ರದ್ದೇ. ಸೊ ನೈಟ್ ಊಟನೂ ಇವರೇ ಮಾಡಿದರು ಪ್ರಿಪ್ರೇಷನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನದ ಊಟ ಅಂದರೆ ಫಂಕ್ಷನ್ದು. ಅದಾದಮೇಲೆ ಇಲ್ಲಿ ಒಳಗಡೆ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ನಾವು ರೂಮಲ್ಲೆಲ್ಲ ಸ್ವಲ್ಪ ಅದು ಇದು ಕೆಲಸಗಳನ್ನ ಮಾಡ್ಕೊತಾ ಇದ್ವಿ. ಇಲ್ಲಿ ನನ್ನ 2ನೇ ಅಕ್ಕನ ಇಬ್ಬರು ಮಕ್ಕಳೂ ಮಲ್ಕೊಂಡಿದ್ರು. ಪುಟಾಣಿ ಪಾಪು, ಅವನು ನಮ್ಮ ಪ್ರಖ್ಯಾತಿ. ಇಲ್ಲಿ ನಮ್ಮ ದೊಡ್ಡಕ್ಕನ ಮಗ ನೋಡಿ ಹೆಂಗೆ ಕುಣಿತಾ ಇದ್ದಾನೆ. ಅವನಂತೂ ಲಿಟ್ರಲಿ 7 o'clock ರಾತ್ರಿ 11 o'clockವರೆಗೂ ಡ್ಯಾನ್ಸ್ ಮಾಡಿದ್ದಾರೆ. ಆರ್ವಿನೂ ಮತ್ತು ಗಮನು. ಆರ್ವಿ ಬಂದು ನಮ್ಮ ಹಸ್ಬೆಂಡ್ ಚಿಕ್ಕಪ್ಪನ ಮಗಳು. ಇಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಮ್ಯೂಸಿಕ್ ಬೇರೆ ಹಾಕಿದ್ರು. ಸೊ ಇವಳು ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಚೇರ್ ಮೇಲೆ, ಇವನು ವೀಡಿಯೋ ಮಾಡೋದು, ಅವನು ಹೋಗಿ ಕೂತ್ಕೊಳ್ಳೋದು, ಇವಳು ವೀಡಿಯೋ ಮಾಡೋದು, ಹಿಂಗೆ ಆಟಾಡಿದ್ದಾರೆ. 11 o'clock ಆದ್ರೂ ಅವ್ರಿಗೆ ಸುಸ್ತೇ ಆಗಿಲ್ಲ. ನಾವೆಲ್ಲ ಓಡಾಡ್ತಿದ್ದೀವಿ. ಇವರಿಬ್ರು ಮಾತ್ರ ಫುಲ್ ಕುಣಿದಾಡ್ತಿದ್ದಾರೆ, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ಆ ಕಡೆ ಅದು ಬ್ಯಾನರೆಲ್ಲ ಕಟ್ಟೋದಕ್ಕೆ ರೆಡಿ ಮಾಡ್ಕೊತಾಯಿದ್ವಿ. ನೋಡ್ತಾಯಿದ್ರು ಎಲ್ಲಿಂದ ಎಲ್ಲಿಗೆ ಹೆಂಗಾಗುತ್ತೆ ಅಂತ. ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಹಿಂಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾಯಿತ್ತು. ನಾವು ರೂಮಲ್ಲಿ ರಿಟರ್ನ್ ಗಿಫ್ಟ್ಸ್ ಕೊಡೋದು, ಅದು ಇದು. ಮತ್ತು ನಮ್ಮ ಮನೆಯಿಂದ ನಮ್ಮಮ್ಮ ಕರ್ಜಿಕಾಯಿ, ರವೆ ಉಂಡೆ, ಇಬ್ಬರು ಅಕ್ಕನೂ ಮತ್ತು ನಮ್ಮ ಮಮ್ಮಿನೂ ಸೇರ್ಕೊಂಡೆಲ್ಲ ಮಾಡ್ಕೊಂಡು ಬಂದಿದ್ದರು. ಕರ್ಜಿಕಾಯಿ, ರವೆ ಉಂಡೆ ಮತ್ತು ಚಕ್ಲಿಗಳು, ಆಮೇಲೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ವಿ. ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅದಕ್ಕೆ ಪ್ಲಾಸ್ಟಿಕ್ ರ್ಯಾಪ್ ಹಾಕ್ಬಿಟ್ಟು ಬೋ ಎಲ್ಲ ಸ್ಟಿಕ್ ಮಾಡ್ತಾಯಿದ್ವಿ. ಎಲ್ಲ ಅಕ್ಕನೇ ಮಾಡಿದ್ದು, ಇಬ್ಬರು ಅಕ್ಕಂದರು. ಮತ್ತು ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಇದಾಗಿತ್ತು ಪ್ರಿಪ್ರೇಷನ್ನು. ಮತ್ತು ಅಕ್ಕನೇ ನನಗೆ ಮೆಹಂದಿ ಕೂಡ ಹಾಕಿದ್ದು, ಮೇಕಪ್ ಕೂಡ ಅಕ್ಕಂದೆ. ಅಕ್ಕ ಒಂದು ಮೇಕಪ್ ಆರ್ಟಿಸ್ಟ್ ಕೂಡ. ಸೊ ಎಲ್ಲ ಅಕ್ಕನೇ ಮಾಡಿದ್ದು ನನಗೆ ರೆಡಿ ಎಲ್ಲ. ನನ್ನ ಮದುವೆಲೂ ಅವಳೇ ರೆಡಿ ಮಾಡಿದ್ದು, ನನ್ನ ಸೀಮಂತದಲ್ಲೂ ಅವಳೇ ರೆಡಿ ಮಾಡಿರೋದು. ಸೊ ಈ ಥರ ಪ್ರಿಪ್ರೇಷನ್ಸ್ ಆಗ್ತಾಯಿತ್ತು. ನೈಟು ಒಂಥರ ಫಂಕ್ಷನ್ದು ವೈಬೇ ಬೇರೆ ಇತ್ತು. ಮನೆಯೆಲ್ಲ ಜಗಮಗ ಅಂತ ಇತ್ತು. ಫುಲ್ಲು ಜನ, ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಫುಲ್ಲು ಮ್ಯೂಸಿಕ್ ಎಲ್ಲ ಹಾಕಿರೋದ್ರಿಂದ ಏನು ಕೇಳಿಸ್ತಾನೂ ಇರಲಿಲ್ಲ. ಫುಲ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಫುಲ್ಲು ಬೆಳಗ್ಗೆ ತನಕನೂ ಮ್ಯೂಸಿಕ್ ಹಾಕೇ ಇದ್ದರು.
ಫೈನಲಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ರೆಡಿ ಮಾಡಿ, ಸೊ ನಾನು ಕೂತ್ಕೊಳ್ಳೋ ಚೇರನ್ನು ಇಟ್ಬಿಟ್ಟು ನೋಡಿ ಎಲ್ಲ ಅದು ಫೈನಲ್ ಮಾಡ್ತಾಯಿದ್ವಿ. ಎಲ್ಲಿ ಆಚೆ ಎಲ್ಲ ಬಂದಿರೋದೆಲ್ಲ ಸ್ಟಿಕ್ ಮಾಡ್ತಾಯಿದ್ದೀನಿ ನಾನೇ. ಸೊ ಎಲ್ಲರೂ ಸೇರಿಕೊಂಡು ಮಾಡಿದ್ವಿ. ಅದಾದಮೇಲೆ ಎಲ್ಲ ನೈಟು ಊಟಕ್ಕೆ ಬಂದರು. ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಸೊ ಚಿಕನ್ನು ಮಟನ್ನು ಮಾಡಿದರು ರಾತ್ರಿಗೂ ಊಟಕ್ಕೆ, ತಿಳಿ ಸಾರು, ಅನ್ನ. ಸೊ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು, 11 ಹತ್ತತ್ರ ಆಗಿತ್ತು ಊಟ ಮಾಡುವಾಗ. ಅವ್ರು ಮಟನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಲೇಟಾಗೋಯಿತು. ಅದಾದಮೇಲೆ ದೇವ್ರ ಮನೆಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಫುಲ್ಲು ಡೆಕೋರ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ನೆಕ್ಸ್ಟ್ ಈ ಕಡೆ ಬೇಬಿ ಶವರ್ ಅಂತ ಒಂದು ಹ್ಯಾಂಗರ್ ತೊಗೊಂಬಂದಿದ್ಲು ಅಕ್ಕ, ಅದನ್ನು ಕೂಡ ಹಾಕಿ ಎಲ್ಲ ಇಲ್ಲಿ ನೋಡಿ ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಪ್ಲೇಟ್ಸಿಗೆಲ್ಲ ಜೋಡಿಸ್ಬಿಟ್ಟು ರ್ಯಾಪ್ ಮಾಡಿ ಬೂ ಅಂಟಿಸ್ತಾಯಿದ್ದೀವಿ. ನನ್ನ ಅಕ್ಕ ನನಗೆ ಮೆಹಂದಿ ಹಾಕಿ ಕೂರಿಸಿದ್ಲು. ಸೊ ಅಂದರೂ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು, ಸೆಲೋ ಟೇಪೆಲ್ಲ ಕೊಡೋದೆಲ್ಲ. ಇದು ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ ಮತ್ತು ಅವ್ರ ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ಹೆಲ್ಪ್ ಮಾಡ್ತಾಯಿದ್ರು. ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ಸೊ ನೋಡಿದ್ರಲ್ಲ, ಈ ಥರ ಇತ್ತು ನನ್ನ ಸೀಮಂತದ ಹಿಂದಿನ ದಿನದ ಪ್ರಿಪ್ರೇಷನ್. ಸೊ ಎಲ್ಲ ಮಲ್ಗೋಷ್ಟರಲ್ಲಿ ಅರೌಂಡ್ 11:30, 12 ಆಯಿತು. 12 ಶಾಮಿಯಾನ ಹಾಕೋದಕ್ಕೆ ಅಂತ ಬಂದಿದ್ದರು. ಸೊ ಅವರು ಅದನ್ನೆಲ್ಲ ಹಾಕ್ಬಿಟ್ಟು ನೈಟ್ ಹೋದರು. 1 ಅಷ್ಟರಲ್ಲಿ ನಾವೆಲ್ಲ ಮಲ್ಕೊಂಬಿಟ್ಟಿದ್ವಿ. ಸೊ ನೆಕ್ಸ್ಟ್ ನಾನು ಸೀಮಂತದ ವ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ನನ್ನ ಮೆಮೊರಿಗೋಸ್ಕರ ನಾನು ಇದನ್ನು ಚೆರಿಷ್ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.